ಇಬ್ಬಂದಿಯಲ್ಲಿಯೇ ದರ್ಶನ ಕಾಣೋ ದಲಿತರು, ಬಡವರು, ಬ್ರಾಹ್ಮಣರು ಮತ್ತು ಎಐ. ಸಚಿತ್ರ ಲೇಖನ ಶೇಖರ್ ಪೂರ್ಣ. ನನ್ನ ಹೆಸರು ಚಂದ್ರಶೇಖರ್ ವಿಟ್ಟಸಂದ್ರ. ಚಂದ್ರಶೇಖರ್ ಹೆಸರಿನ ಕೊನೆಗೆ ಪೂರ್ವಜರ ಹಳ್ಳಿಯ ಹೆಸರನ್ನು ಬಿಟ್ಟರೆ ಶರ್ಮಾ, ರಾವ್, ದೀಕ್ಷಿತ್, ಚತುರ್ವೇದಿ ಅಥವಾ ಇನ್ಯಾವುದೇ ಅಂಕಿತಗಳು ಸೇರಿಕೊಂಡಿಲ್ಲ. ತಿರುಪತಿ ತಿಮ್ಮಪ್ಪನ ಒಕ್ಕಲಿನ ಬ್ರಾಹ್ಮಣ ಕುಟುಂಬದಲ್ಲಿ ನನ್ನ ಹುಟ್ಟು. ನನ್ನ ತಂದೆಯವರಾದ ಗುಂಡಣ್ಣನವರು ಶೃಂಗೇರಿಯಲ್ಲಿ ಒಂದಷ್ಟು ವಿದ್ಯಾಭ್ಯಾಸ ಮಾಡಿದ್ದಾಗಿ ಕುಟುಂಬದ ಹಿರಿಯರು ಆಗಾಗ ನೆನೆಸಿಕೊಳ್ಳುತ್ತಿದ್ದರು. ಶೃಂಗೇರಿ ಮಠದ ಬಳಿಯೇ ಇದ್ದ ನದಿಗೆ ನನ್ನ ತಂದೆಯವರು ಬೇಸಿಗೆಯ ದಿನಗಳಲ್ಲಿ ಈಜಾಡಲು ಹೋಗುತ್ತಿದ್ದರಂತೆ. ಚಂದ್ರಶೇಖರ ಭಾರತಿ ಗುರುಗಳು ಸ್ನಾನಕ್ಕೆಂದು ಬಂದಿದ್ದವರು ದೇವಸ್ಥಾನದ ಬಳಿಯ ನದಿಯಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದನ್ನು ಗಮನಿಸಿ ಒಳ್ಳೆಯ ಈಜುಗಾರರಾಗಿದ್ದ ನನ್ನ ತಂದೆಯವರು ಅವರನ್ನು ರಕ್ಷಿಸಿ ದಡಕ್ಕೆ ಸೇರಿಸಿದ್ದರು ಎಂಬ ಕಥೆಯನ್ನು ಕುಟುಂಬದ ಹಿರಿಯರಿಂದ ಕೇಳಿದ್ದೇನೆ. ಚಂದ್ರಶೇಖರ ಭಾರತಿಯವರ ನಿಧನದ ನಂತರ ನಾನು ಹುಟ್ಟಿದ್ದರಿಂದ ಅವರ ನೆನಪಿಗಾಗಿ ನನಗೆ ಚಂದ್ರಶೇಖರ್ ಎಂಬ ಹೆಸರನ್ನು ಇಟ್ಟರು ಎಂಬ ಸಂಗತಿಯು ನಂತರ ತಿಳಿಯಿತು. ನನ್ನ ತಂದೆಯವರ ಕುರಿತು ಇಲ್ಲಿ ಹೇಳಿರುವ ಸಂಗತಿಗಳು ಹಿರಿಯರ ಮಾತುಕತೆಗಳನ್ನು ಆಧರಿಸಿರುವುದರಿಂದ ಎಷ್ಟು ನಿಜ, ಎಷ್ಟು ಸುಳ್ಳು ಎಂಬುದನ್ನು ನಾನು ಖಚಿತಪಡಿಸಲಾರೆ. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದರಿಂದ ಹುಟ್ಟು ಎನ್ನುವುದು ನನ್ನ ಕೈಯಲ್ಲಿರಲಿಲ್ಲ. ಆಯ್ಕೆಯೇ ಇಲ್ಲದೆ ಬ್ರಾಹ್ಮಣ ಕುಟುಂಬದಲ್ಲಿ ನಾನು ಹುಟ್ಟಿದ್ದರೂ ಸಹ ಎಂದಿಗೂ ನಾನು ಯಜ್ಞೋಪವೀತವನ್ನು ನನ್ನ ಹೆಗಲಿನಲ್ಲಿ ಉಳಿಸಿಕೊಂಡಿಲ್ಲ. ಹಬ್ಬ ಹರಿದಿನಗಳು ಅಥವಾ ಕುಟುಂಬದ ಶುಭಕಾರ್ಯಗಳ ಸಂದರ್ಭದಲ್ಲಿ ಹಿರಿಯರ ಒತ್ತಾಯಕ್ಕೆ ಕೆಲವೊಮ್ಮೆ ಧರಿಸಿದ್ದೇನೆ. ಆದರೆ 2 ದಿನಗಳಿಗಿಂತ ಹೆಚ್ಚು ಅದು ನನ್ನ ಹೆಗಲ ಮೇಲೆ ಉಳಿದಿರುವುದು ಅಪರೂಪ. ನನಗಾಗಲಿ ನನ್ನ ಕುಟುಂಬದವರಿಗಾಗಲಿ ಯಜ್ಞೋಪವೀತವನ್ನು ಧರಿಸುವ ನೈತಿಕ ಅರ್ಹತೆಯಾಗಲಿ ಧಾರ್ಮಿಕ ಸಾಂಪ್ರದಾಯಿಕ ಅರ್ಹತೆ ಇಲ್ಲವೆಂದು ನಾನು ನಂಬುತ್ತೇನೆ. ಈ ನಿರ್ಧಾರಕ್ಕೆ 2 ಕಾರಣಗಳಿವೆ. ಮೊದಲ ಕಾರಣವನ್ನು ಈಗಾಗಲೇ ಹೇಳಿದ್ದೇನೆ. ಎರಡನೆಯ ಕಾರಣ ನನಗೆ ಬಾಲ್ಯದಿಂದಲೂ ಸನ್ಯಾಸ ಜೀವನದ ಬಗ್ಗೆ ಆಕರ್ಷಣೆ. ಸನ್ಯಾಸಿಯಾಗುವವರು ತಮಗೆ ತಾವೇ ಯಜ್ಞೋಪವೀತವನ್ನು ಕಳಚಿ ಹಾಕಿ ತಮ್ಮ ಶ್ರಾದ್ದಕರ್ಮಗಳನ್ನು ತಾವೇ ನಡೆಸಿಕೊಳ್ಳುವ ಸಂಪ್ರದಾಯವಿದೆ ಎಂದು ಕೇಳಿದ್ದೇನೆ. ನನಗಾಗಲಿ ಅಥವಾ ನನ್ನ ಹಿರಿಯ ಕಿರಿಯ ಬಂಧುಗಳಿಗಾಗಲಿ ಈಗಿನ ಅಥವಾ ನನ್ನ ಹಿಂದಿನ ತಲೆಮಾರಿನವರಿಗೆ ಯಜ್ಞೋಪವೀತವನ್ನು ಧರಿಸುವ ಅರ್ಹತೆ ಇಲ್ಲ. ಹಬ್ಬ ಹರಿದಿನಗಳ ಅಡಿಗೆಯ ಭೋಜನವನ್ನಷ್ಟೇ ಸಂಭ್ರಮಿಸುವ ಸೀಮಿತಕ್ಕೆ ಮಾತ್ರ ಚಟುವಟಿಕೆಗಳನ್ನು ನಾನು ದೂರ ಇರಿಸಲು ಪ್ರಯತ್ನಿಸಿದ್ದೇನೆ. ಪ್ರಜ್ಞಾಪೂರ್ವಕವಾಗಿ ಕಳಚಿ ಹಾಕಿದ್ದೇನೆ. ಈ ನಿರ್ಧಾರಕ್ಕೆ 2 ಕಾರಣಗಳು ಈಗಾಗಲೇ ಮೇಲೆ ನಾನು ಒಂದನ್ನು ದಾಖಲಿಸಿದ್ದೇನೆ. ಇವೆಲ್ಲ ಒತ್ತಟ್ಟಿಗಿರಲಿ. ಮನಸ್ಸಿಗೆ ತೋಚಿದ ಒಂದೆರಡು ಮಾತುಗಳನ್ನು ಇಲ್ಲಿ ನಾನು ದಾಖಲಿಸಬೇಕಾಗಿದೆ. ಮೊದಲಿನಿಂದಲೂ ನನಗೆ ಸನ್ಯಾಸದಲ್ಲಿ ಆಸಕ್ತಿ. ಸನ್ಯಾಸಿ ಆಗಿಯೇ ಬಿಡಬೇಕೆಂದೇ ನನ್ನ ಹಂಬಲ ಹಾಗೂ ಒತ್ತಡ ಕಾಡಿಕೊಂಡೇ ಬರುತ್ತಿದೆ. ಸನ್ಯಾಸಿ ಆಗಬೇಕಾದವರು ತಾವೇ ಯಜ್ಞೋಪವೀತವನ್ನು ಕಳಚಿ ಹಾಕಿ ತಮಗೆ ತಾವೇ ಶ್ರಾದ್ದಕರ್ಮಗಳನ್ನು ಮಾಡಿಕೊಳ್ಳುವ ಸನ್ನಿವೇಶ ಎದುರಾಗುತ್ತದೆ ಎಂಬುದನ್ನು ಆಗಾಗ ಕೇಳಿಬಲ್ಲೆ. ಕರ್ನಾಟಕದ ಉಚ್ಚ ನ್ಯಾಯಾಲಯದ ಪ್ರಕರಣಗಳಲ್ಲಿ ಹಾಜರಾಗಿ ನನ್ನ ಮನವಿ ಹಾಗೂ ವಾದವನ್ನು ಸಲ್ಲಿಸಲು ಹೋಗುವಾಗ ಸ್ವಲ್ಪ ಒಗೆದು ಇಸ್ತ್ರಿ ಮಾಡಿದ ಪ್ಯಾಂಟು ಶರ್ಟ್ ಅನ್ನು ಧರಿಸುವುದರ ಹೊರತಾಗಿ ಉಳಿದಂತೆ ಕಾವಿ ಪಂಚೆಯನ್ನು ಉಡುವುದನ್ನೇ ಅಭ್ಯಾಸ ಮಾಡಿಕೊಂಡು ಬಂದಿದ್ದೇನೆ. ಹೀಗಾಗಿ ನಾನು ಪೂರ್ತಿ ಸನ್ಯಾಸಿ ಅಲ್ಲದಿದ್ದರೂ ಅರೆ ಸನ್ಯಾಸಿ ಎಂದು ನನ್ನನ್ನು ನಾನೇ ವರ್ಗೀಕರಣಗೊಳಿಸಿಕೊಂಡಿದ್ದೇನೆ. ಹೀಗೆ ಹೇಳಿದ ಮಾತ್ರಕ್ಕೆ ಬೇರೆಯವರು ಆಶೀರ್ವಾದ ಬಯಸಿ ನನ್ನ ಕಾಲಿಗೆ ಎರಗಬೇಕೆಂಬುದೇನಲ್ಲ. ಬದಲಿಗೆ ಹಿರಿಯರಾಗಲಿ ಕಿರಿಯರಾಗಲಿ ಅವರಿಗೆಲ್ಲ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಲು ತಯಾರಿದ್ದೇನೆ. ಅಥವಾ ಮನಸ್ಸಿನಲ್ಲಾದರೂ ಮಾಡುತ್ತಿರುತ್ತೇನೆ. ಜೊತೆಗೆ ಸಾಮಾಜಿಕ ಸನ್ನಿವೇಶದಲ್ಲಿ ಉಚ್ಚ ನೀಚ ಎಂಬ ಭೇದಗಳನ್ನು ಕಂಡು ನೊಂದಿದ್ದೇನೆ ಮತ್ತು ಅದೇ ಉಚ್ಚ ನೀಚ ಬೈಗುಳದ ಸನ್ನಿವೇಶಗಳನ್ನು ಸಹ ನಾನು ಅನುಭವಿಸಿದ್ದೇನೆ. ಜೊತೆಗೆ 6ನೇ ತರಗತಿಗೆ ಓದನ್ನು ನಿಲ್ಲಿಸಿದ್ದರಿಂದಾಗಿ ಪ್ರತಿದಿನ ಮನೆಯಲ್ಲಿ ಬೈಗುಳ ತೀವ್ರಗೊಳ್ಳುತ್ತಲೇ ಹೋಗಿತ್ತು. ಅಷ್ಟೋ ಇಷ್ಟೋ ನನ್ನ ಮೇಲೆ ಪ್ರಭಾವ ಬೀರಿದ ಗಾಂಧಿ, ಕಾರ್ಲ್ ಮಾರ್ಕ್ಸ್ನಂತೆ ಎಲ್ಲರ ಒಳಗಾಗಲು ಚಟುವಟಿಕೆಗಳನ್ನು ವಿಸ್ತರಿಸಿಕೊಂಡ ರೀತಿ ನಾನು ನನ್ನ ಚಟುವಟಿಕೆಗಳನ್ನು ಅಥವಾ ಸನ್ನಿವೇಶಗಳನ್ನು ವಿಸ್ತರಿಸಿಲ್ಲ ಎಂಬ ನೋವು ಸಹ ನನಗೆ ಉಂಟು. ಸಾಮಾಜಿಕ ಸನ್ನಿವೇಶಗಳನ್ನು ಮುಂದೊಡ್ಡುತ್ತಾ ಜೊತೆಗೆ ಚರಿತ್ರೆಯನ್ನು ಬೆರೆಸಿ ಸಾಮಾಜಿಕ ಏರುಪೇರುಗಳಿಗೆಲ್ಲ ಬ್ರಾಹ್ಮಣ ಜಾತಿ ಮಾತ್ರ ಕಾರಣ ಎಂದೆನ್ನುವ ವಾದವನ್ನು ನನ್ನ ಪರಮಾಪ್ತರೆಲ್ಲ ತೀವ್ರವಾಗಿ ಮುಂದಕ್ಕೆ ತಂದು ನಿಲ್ಲಿಸಿ ಆನಂದಿಸುವುದನ್ನು ಸಂಪೂರ್ಣವಾಗಿ ನಾನು ಒಪ್ಪುವುದಿಲ್ಲ. ವಾದದಲ್ಲಿ ಆಡಕಗೊಳಿಸಲಾಗುವ ನಿಂದನೆ ಆಗಾಗ ನನಗೆ ನೋವನ್ನಷ್ಟೇ ಮಾಡಿದೆ. ನಿತ್ಯಾಗ್ನಿಹೋತ್ರ, ತ್ರಿಕಾಲ ಸಂಧ್ಯಾವಂದನೆ ಮಾಡದಿದ್ದರೆ ನೀನೆಂತವನು ಎಂದು ಜೋರು ಧಿನಿಯಲ್ಲಿ ಕಡ್ಡಾಯಗೊಳಿಸುವ ಒತ್ತಾಯ ನಿಯಮಾವಳಿಗಳನ್ನು ಹೇರುವ ಹಿರಿಯ ಬ್ರಾಹ್ಮಣರ ಹಾಗೂ ಈಗ ಬದುಕಿ ಉಳಿದಿರುವ ಹಿರಿಯ ಕಿರಿಯ ಬ್ರಾಹ್ಮಣರಿಗೆಲ್ಲ ನನ್ನ ಧಿಕ್ಕಾರ ಉಂಟು. ಇಲ್ಲಿ ಹೇಳಿರುವ ಸಂಗತಿಗಳನ್ನೆಲ್ಲ ಕೇಳಿ ನನ್ನನ್ನು ಸ್ವಾರ್ಥ ಬಲಪಂಥೀಯನೆಂಬ ನಿರ್ಧಾರಕ್ಕೆ ಬಂದು ಬಿಡಬೇಡಿ. ದಿನದ 24 ಗಂಟೆಯೂ ಎಡಪಂಥೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿ ನಾನಂತೂ ಅಲ್ಲ. ಜನಿವಾರಕ್ಕೆ ಜೋತು ಬಿದ್ದವನು ಅಲ್ಲ.
ಇತ್ತ ಎಡಪಂಥೀಯನೂ ಆಗದೆ ಅತ್ತ ಜನಿವಾರಕ್ಕೆ ಸೋತು ಬಿದ್ದ ಬ್ರಾಹ್ಮಣನೂ ಆಗದೆ ಇಬ್ಬಂದಿಯ ಊರಿಯಲ್ಲಿ ಮಾಂಸಖಂಡಗಳನ್ನು ಕರಗಿಸಿ ಬದುಕುವ ನರಕದ ಶಾಪ ನನ್ನಂಥ ಮಂದಿ ನರಕವನ್ನಷ್ಟೇ ಕಾಣುತ್ತಾರೆ ಹೊರತು ಮೋಕ್ಷವಂತೂ ಸಿಕ್ಕುವುದಿಲ್ಲ. ಮುಂದೊಂದು ಜನ್ಮವೇನಾದರೂ ಇದ್ದರೆ ಈ ಎಡಬಿಡುಂಗಿತನದ ಬದುಕನ್ನು ಮಾತ್ರ ಕೊಡಬೇಡ ಎಂದು ನಾನು ನಂಬದ ದೈವದಲ್ಲಿ ಪ್ರಾರ್ಥಿಸುತ್ತೇನೆ. ಖಚಿತವಾಗಿ ಒಂದನ್ನಂತೂ ಹೇಳಬಲ್ಲೆ, ಎಡಪಂಥೀಯ ಚಿಂತನೆ ನನ್ನ ಮೇಲೆ ಪ್ರಭಾವ ಬೀರಿದೆ. ಮತ್ತು ಈಗಲೂ ಅದೇ ಪ್ರಭಾವ ಚಿಂತನೆಗಳು ಉಳಿದಿದೆ ಎಂಬುದನ್ನು ಸಹ ಇಲ್ಲಿ ದಾಖಲಿಸಲು ಬಯಸುತ್ತೇನೆ. ಧರ್ಮ ಜಾತಿಗಳಾಚೆಗೆ ನಾನು ವಿಶ್ವಮಾನವನಾಗದಿದ್ದರೂ ಮನುಷ್ಯನಾಗಿ ಉಳಿಯಲು ಪ್ರಯತ್ನಪಟ್ಟಿರುವುದಂತೂ ಉಂಟು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳ ಹೋರಾಟದ ಬಗೆಗೆ ಒಟ್ಟೊಟ್ಟಿಗೆ ಗೌರವಿಸಬಲ್ಲೆ. ಇದು ನನ್ನ ಈಗಿನ ಇಬ್ಬಂದಿ ಸ್ಥಿತಿ. ನನ್ನಂತೆ ಹಲವು ಕೋಟಿ ಜನರು ಇದ್ದಾರೆಂಬುದು ನಿಜದ ಸಂಗತಿಯೂ ಹೌದು. ಈಗ ಈ ಸಚಿತ್ರ ಬರವಣಿಗೆಯ ತುಣುಕಿನ ಎರಡನೇ ಪ್ರಮುಖ ಭಾಗದ ನನ್ನ ಆಲೋಚನೆ ಹಾಗೂ ಪ್ರತಿಕ್ರಿಯೆಗಳನ್ನು ಇಲ್ಲಿಂದ ನಂತರ ದಾಖಲಿಸಿದ್ದೇನೆ. ವಿಷಯ: ದಲಿತ ಹಾಗೂ ಎಡಪಂಥೀಯ ಚಳುವಳಿ ಮೇಲೆ ಎಐ ಪ್ರಭಾವ ಏನಾಗಬಹುದು ಎಂಬ ಪ್ರಶ್ನೆ ಆಗಾಗ ಮೂಡಿ ಬರುತ್ತಿದೆ. ಈ ಕುರಿತಂತೆ ಒಂದಿಬ್ಬರೊಡನೆ ದೀರ್ಘವಾಗಿ ಅಲ್ಲದಿದ್ದರೂ ಚುಟುಕಾಗಿ ಮಾತನಾಡಲು ಪ್ರಯತ್ನಿಸಿದ್ದೇನೆ. ಯಾರ ಬಳಿ ಎಂದು ಕೇಳಿದರೆ ತಟಕ್ಕನೆ ನೆನಪಿಸಿಕೊಳ್ಳಬೇಕಾದವರು ಪ್ರಜಾವಾಣಿಯಲ್ಲಿ ನನ್ನ ಸಹೋದ್ಯೋಗಿಯಾಗಿದ್ದ ಇಂದೂಧರ ಹೊನ್ನಾಪುರ, ಇಂದಿನ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಕಾನೂನು ಕೋಶದಲ್ಲಿ ಕಾನೂನು ಕೋಶಾಧಿಕಾರಿಯಾಗಿರುವ ಚೈತ್ರಾ ಹೊನ್ನಾಪುರ ಹಾಗೂ ನಿಯಾಜ್ ಫಾರೂಕಿಯವರ ಎನ್ ಆರ್ಡಿನರಿ ಮ್ಯಾನ್ಸ್ ಗೈಡ್ ಟು ರಾಡಿಕಲಿಸಂ ಎನ್ನುವ ಅತ್ಯುತ್ತಮ ಕೃತಿಯಾದ ಅನುವಾದಕರು ಮತ್ತು ಸಹೋದ್ಯೋಗಿಯೂ ಆಗಿದ್ದ ಡಿ. ಉಮಾಪತಿ. ಮಾರಾಯ, ನಿನ್ನ ಅನುವಾದಿತ ಕೃತಿಯನ್ನು ಯಾರು ನೋಡಿದರೋ ಗೊತ್ತಿಲ್ಲವಾದರೂ ಒಂದು ಬಂಡಿ ಮುದ್ರಣ ದೋಷಗಳಿವೆ. ಅಕಸ್ಮಾತ್ ಎರಡನೇ ಮುದ್ರಣವೇನಾದರೂ ಹೊರ ಬಂದರೆ ದೋಷಗಳನ್ನು ತಿದ್ದಿಕೊಳ್ಳುವಂತೆ ನಿನ್ನ ಪ್ರಕಾಶಕರಿಗೆ ಹೇಳಿಬಿಡು ಎಂಬುದೇ ನನ್ನ ಮನವಿ. ಅನುವಾದದ ಮುದ್ರಣ ಕುರಿತಂತೆ ಇಲ್ಲಿ ನಾನು ಹೇಳಿರುವುದನ್ನು ಕೇಳಿದಾಗ ನಿಮಗೆ ಮನವರಿಕೆ ಆಗಬಹುದು, ನಾನೊಬ್ಬ ಬ್ರಾಹ್ಮಣ ಮೂಲದವ ಎಂದು. kannada-sahitya.com ಮುಂಚೂಣಿಯಲ್ಲಿದ್ದ ನಾನು ಅನೇಕ ಲೇಖಕರನ್ನು ಅವರ ಕೃತಿಗಳ ಅಳವಡಿಕೆಗಾಗಿ ಅನುಮತಿಯನ್ನು ಬಯಸಿ ಭೇಟಿ ಮಾಡುತ್ತಿದ್ದೆ. ನಮ್ಮ ದಲಿತ ಕವಿ ಸಿದ್ದಲಿಂಗಯ್ಯರವರನ್ನೂ ಸಹ ಅನುಮತಿ ಪಡೆಯಲು ಅವರ ಮನೆಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಡೆದ ಮಾತುಕತೆಯ ಸಾರಾಂಶ: ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಣ ನೀಡದೆ ಹೋದದ್ದರಿಂದಾಗಿ ದಲಿತರು ಹಿಂದುಳಿದಿದ್ದಾರೆ ಎಂಬ ವಾದದ ತೀವ್ರ ಸಂಗತಿಯನ್ನು ಅತ್ಯಂತ ಮಾರ್ಮಿಕವಾಗಿ, ದುಗುಡವನ್ನು ವ್ಯಕ್ತಪಡಿಸಿದ್ದರು. ನಾನು ಅವರಿಗೆ ಕೆಳಗಿನಂತೆ ಪ್ರತಿಕ್ರಿಯಿಸಿದೆ: ಇಂಗ್ಲಿಷನ್ನು ನೀವೇ ಬೇಕಾದರೂ ಇಟ್ಟುಕೊಳ್ಳಿ, ನಮಗೆ ಕಂಪ್ಯೂಟರ್ ಬಿಟ್ಟುಬಿಡಿ. ಎಷ್ಟೇ ಆದರೂ ನಾನು ಮೂಲತಃ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವನಲ್ಲವೇ? ನನ್ನ ವಾದವನ್ನು ಮುಂದುವರಿಸುತ್ತಾ ಹೆಚ್ಚು ಸ್ಪಷ್ಟತೆಗಾಗಿ ಈ ಸಚಿತ್ರ ಲೇಖನದ ಕೇಂದ್ರಕ್ಕನುಗುಣವಾಗಿ ಒಂದು ಸನ್ನಿವೇಶವನ್ನು ಕಲ್ಪಿಸಿಕೊಳ್ಳೋಣ. ಒಂದು ದೊಡ್ಡ ಐಟಿ ಕಚೇರಿ. ಅದರ ಕಾಂಪೌಂಡಿನ ರಸ್ತೆ ಬದಿ ಈಚೆಗೆ ಬಂಡಿಯೊಂದರ ಮೇಲೆ ಸರಕು ಹಾಕಿಕೊಂಡು ಹುರಿಯುತ್ತಿರುವ ಬೇಯಿಸುತ್ತಿರುವ ಕಡಲೆಕಾಯಿ ವ್ಯಾಪಾರಿ ಒಬ್ಬ. ಒಂದಷ್ಟು ಪೈಸೆಗಳು, ರೂಪಾಯಿಗಳು ಹೆಚ್ಚಿಗೆ ಬರುತ್ತವೆಂದು ಐಟಿ ಕಚೇರಿ ಬಳಿಯ ರಸ್ತೆಯ ಬದಿ ಹುರಿದ ಬೆಂದ ಕಡಲೆಕಾಯಿ ಮಾರಾಟ ಮಾಡಿ ಹಾಗೂ ಹೀಗೂ ತನ್ನ ಖರ್ಚನ್ನು ನಿಭಾಯಿಸುತ್ತಿರುತ್ತಾನೆ. ಕೃಷ್ಣರಾಜ ಮಾರುಕಟ್ಟೆ ಬಳಿ ಹೋಗಿ ಅದೇ ಕಡಲೆಕಾಯಿಯನ್ನು ಖರೀದಿಸಿದರೆ ಸ್ವಲ್ಪ ಕಡಿಮೆ ದರಕ್ಕೆ ಕೊಳ್ಳಬಹುದು ಎಂಬ ಸಂಗತಿಯೂ ನಿಜವೇ? ಐಟಿ ಕಚೇರಿಯ ಉದ್ಯೋಗಿಗಳು ಕಚೇರಿ ಆವರಣದಲ್ಲಿ ದೊರಕುವ ಭೋಜನ ಹಾಗೂ ಪಿಜ್ಜಾ, ಬರ್ಗರ್ ಮುಂತಾದ ತಿಂಡಿಗಳ ಬಗೆಗೆ ವಾಕರಿಕೆ ಹುಟ್ಟಿ ಬಂದಾಗ ತಮ್ಮ ಕಚೇರಿಯಿಂದ ಕೆಳಗಿಳಿದು ಕಾಂಪೌಂಡ್ ರಸ್ತೆ ಆಚೆಗಿನ ಬಂಡಿಯವನ ಕಡಲೆಕಾಯಿಯನ್ನು ಅಥವಾ ರಸ್ತೆಯ ಫುಟ್ಪಾತನ್ನು ಆಕ್ರಮಿಸಿರುವ ಕಿರು ಅಂಗಡಿಯ ಬಾಟಲಿಯಲ್ಲಿ ಇರುವ ಕಡಲೆಕಾಯಿ ನುಣುಪು, ಚಿಕ್ಕಿ,ಯನ್ನು ಖರೀದಿಸಿ ಅಲ್ಲೇ ತಿನ್ನುತ್ತಾನೆ. ಒಂದು ಸಿಗರೇಟು ಹಚ್ಚಿ ಕಚೇರಿಯ ಬಗ್ಗೆ ವದಂತಿಯೋಪಾದಿಯಲ್ಲಿ ಸಹೋದ್ಯೋಗಿಯೊಡನೆ ಹರಟುವ ಸುಖ ಅನುಭವಿಸುವ ಮತ್ತು ಸಾವಿರಾರು ಗಟ್ಟಲೆ ಹೆಚ್ಚಿನ ಸಂಬಳವನ್ನು ಗಳಿಸುವ ಅವನಿಗೆ ಕಡಲೆಕಾಯಿ ಮಾರುವವ ಒಂದಷ್ಟು ಹೆಚ್ಚಿನ ಲಾಭಕ್ಕೆ ಮಾರಾಟ ಮಾಡುವುದು ನನಗೆ ದೊಡ್ಡ ಅಪರಾಧವಾಗಿಯೇನೂ ಕಾಣಿಸುವುದಿಲ್ಲ. ಅದನ್ನು ಖರೀದಿಸುವ ಐಟಿ ಕಚೇರಿಯ ಉದ್ಯೋಗಿಗಾಗಲಿ ಆ 2 ಕಾಸು ಹೆಚ್ಚಿನ ಖರೀದಿ ಹೆಚ್ಚೇನಲ್ಲ, ಅಪಾರ ನಷ್ಟವೋ ಅಲ್ಲ. ಖಂಡಿತವಾಗಿ ಅವನು ರಾಬಿನ್ ಹುಡ್ ಎಂದು ನಾನು ಗಣಿಸುವುದಿಲ್ಲ. ಹಾಗೆ ಹೆಚ್ಚೆಚ್ಚು ಖರ್ಚು ಮಾಡುವ ಗುಣ, ಕೆಟ್ಟ ಗರ್ವ ಮೂಲದ ಸಂಭ್ರಮದಿಂದಾಗಿಯೇ ಮತ್ತು ಅದೇ ಕಾರಣಗಳಿಗಾಗಿ ಭರಪೂರ ಮಾರುಕಟ್ಟೆ ದರದ ಏರುಗತಿಯ ಮಟ್ಟವನ್ನು ದಲಿತನಾಗಲಿ ಬಡವನಾಗಲಿ ಭರಿಸುವ ಶಕ್ತಿ ಕುಂದುಗೊಳ್ಳುತ್ತಾ ಹೋಗಿರುವ ಸಂಗತಿ ನಮ್ಮ ಕಣ್ಣುಗಳ ಮುಂದೆ ಇದ್ದೇ ಇದೆ. ಕಡಲೆಕಾಯಿ ವ್ಯಾಪಾರಿಗಾಗಲಿ, ದಲಿತನಿಗಾಗಲಿ, ಬಡವನಿಗಾಗಲಿ ಅಥವಾ ನನ್ನಂಥವನಿಗಾಗಲಿ ಮಾರುಕಟ್ಟೆ ದರವನ್ನು ಭರಿಸುವ ಶಕ್ತಿ ಮತ್ತು ಕ್ಷೀಣಿಸಿ ಬಿಡುವ ಸಂದರ್ಭವನ್ನು ನಾವೀಗಾಗಲೇ ಕಂಡಿದ್ದೇವೆ. ಮಧ್ಯಮ ವರ್ಗದ ನನಗೂ ಸಹ ಮಾರುಕಟ್ಟೆ ದರವನ್ನು ಭರಿಸುವ ಶಕ್ತಿ ಖಂಡಿತವಾಗಿಯೂ ಇಲ್ಲ. ದಲಿತ ಸಮೂಹಕ್ಕೆ ಸೇರಿದ ವ್ಯಕ್ತಿಯಾಗಲಿ, ಕಡಲೆಕಾಯಿ ವ್ಯಾಪಾರಿಯಾಗಲಿ, ಬಡವ ಆಗಲಿ ಅಥವಾ ನನ್ನಂಥವನಾಗಲಿ ಈಗ ನಾವುಗಳೆಲ್ಲ ಯಾವ ಸಂಘಟನೆಗೆ ಸೇರಬೇಕಾಗಿದೆ? ಹುಟ್ಟಿನಿಂದಾಗಿ ಉದ್ಯೋಗ ಕಳೆದುಕೊಳ್ಳುತ್ತಿರುವ ಸಹಸ್ರಾರು ಉದ್ಯೋಗಿಗಳು ಕಡಲೆಕಾಯಿ ವ್ಯಾಪಾರಿಯನ್ನು ಸೇರಿಕೊಳ್ಳುವ ದಿನಗಳು ಬಹು ದೂರವೇನಿಲ್ಲ ಎಂಬುದು ಸ್ಪಷ್ಟವಾಗತೊಡಗಿದೆ. ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರಾಗಲಿ, ಈಗಿನ ಮುಖ್ಯಮಂತ್ರಿ ಶ್ರೀ ಡಿ. ಕೆ. ಶಿವಕುಮಾರ್ ರವರ ನೇತೃತ್ವದ ಸರ್ಕಾರವಾಗಲಿ,
ಪ್ರಧಾನಮಂತ್ರಿಯಾದ ಶ್ರೀ ಮೋದಿ ಅವರ ನೇತೃತ್ವದಲ್ಲಿನ ಕೇಂದ್ರಾಡಳಿತದ ಭಾರತ ಸರ್ಕಾರವಾಗಲಿ ಮಾಡಿರುವ ಸಹಸ್ರಾರು ಕೋಟಿ ಸಾಲದ ಹೊರೆ ಪ್ರಜ್ಞಾವಂತರ ಅರಿವಿನಿಂದ ಆಚೆ ಇರುವ ಸಂಗತಿ ಏನಲ್ಲ. ಭ್ರಷ್ಟ ಬಿಜೆಪಿ ಅಥವಾ ಕಾಂಗ್ರೆಸ್ ರಾಜಕೀಯದ ನಡುವೆ ಮತ್ತೊಂದು ರಾಕ್ಷಸ ಶಕ್ತಿಯಾಗಿ ಎಐ ಇಡೀ ವಿಶ್ವವನ್ನು ಆಕ್ರಮಿಸಲು ಹೊಂಚು ಹಾಕುತ್ತಿರುವ ಸಂಗತಿಯ ನಡುವೆ ಬಡವರ, ಅಲ್ಪಸಂಖ್ಯಾತರ, ದಲಿತರ ಚಳುವಳಿಯ ಸ್ವರೂಪ ಏನಾಗಲಿದೆ ಎಂಬ ಕುತೂಹಲ ನನ್ನದಾಗಿದೆ. ಕ್ಷೀಣಿಸಿ ಹೋಗಿಬಿಡುತ್ತದೆ ಎಂಬ ದುಗುಡ ಮತ್ತು ದುಃಖ ಇಂದು ನನ್ನದಾಗಿದೆ. ನಾನು ಈಗಾಗಲೇ ಇಬ್ಬಂದಿ ಪ್ರಸ್ತಾವನೆಯಲ್ಲಿ ಹೇಳಿರುವಂತೆ ಬಡವರ, ಅಲ್ಪಸಂಖ್ಯಾತ, ದಲಿತ ಚಳವಳಿಗಳ ಮುಂಚೂಣಿಯಲ್ಲಿರುವವರು ಸರ್ಕಾರವನ್ನು ಐಟಿ ಹಾಗೂ ಎ ಸಂಸ್ಕೃತಿಯ ಉಪಯೋಗ ಮತ್ತು ಅಪಾಯಕರ ಎಂದೆನ್ನುವ ಎರಡು ಸನ್ನಿವೇಶಗಳ ಬಗೆಗೆ ಗಂಭೀರವಾಗಿ ಕಾನೂನು ಮತ್ತು ನಿಯಮಾವಳಿಗಳನ್ನು ರೂಪಿಸುವಂತೆ ಒತ್ತಾಯ ತರಬೇಕಾಗಿದೆ. ಕೋವಿಡ್-19 ಸಂದರ್ಭದಲ್ಲಿ ಕಂಡುಬಂದ ಸಾಮೂಹಿಕ ಚಿತೆಗಳನ್ನು ಕಂಡಂತೆ ಐಟಿ ಹಾಗೂ ಈ ಎರಡು ವೈರಸ್ಗಳು ಮತ್ತಷ್ಟು ಹೆಚ್ಚು ಸಾಂಕ್ರಾಮಿಕವಾಗಿ ಸಾಮೂಹಿಕ ಚಿತೆಗಳನ್ನು ಶೀಘ್ರವೇ ಪೇರಿಸಬೇಕಾದ ಕಾಣುವ ದಿನಗಳು ದೂರವಂತೂ ಇಲ್ಲ. ಸಾಮೂಹಿಕ ಚಿತೆಗಳ ನಂತರದ ಸೂತಕದ ಸಂದರ್ಭದಲ್ಲಿ ಸಹಸ್ರಾರು ಕೋಟಿಗಳ ಬಂಡವಾಳವನ್ನು ಎಐ ಕಂಪನಿಗಳಿಗಾಗಿ ಸುರಿಯಲು ತುದಿಗಾಲಲ್ಲಿ ನಿಂತು ಡೆಂಗುರ ಸಾರಿಸುತ್ತಿರುವ ಸಂಸ್ಥೆಗಳ ಕುರಿತಂತೆ ವರದಿಗಳು ತಂಡೋಪತಂಡವಾಗಿ ಬರುತ್ತಿವೆ. ಯಾವುದರ ಕುರಿತಂತೆ ಮರುಗುವುದು, ಅದೇ ರೀತಿ ಯಾವುದರ ಕುರಿತಂತೆ ಸಂಭ್ರಮಿಸಿ ಸಂತೋಷ ಎಂಬುದರ ಬಗೆಗೆ ನಾವು ಮತ್ತಷ್ಟು ಪ್ರಜ್ಞಾವಂತರಾಗಬೇಕಾಗಿದೆ. ಈ ಸನ್ನಿವೇಶ ನನ್ನಲ್ಲಿ ಹತಾಶೆ ಪೂರಿತವಾದ ದುಗುಡವನ್ನು, ವಿಷಾದವನ್ನು ಸಹ ಹೆಚ್ಚಿಸುತ್ತಾ ಹೋಗುತ್ತದೆ. ಇಷ್ಟೆಲ್ಲ ಕೇಳಿದ ನಂತರ ಒಂದು ಸಣ್ಣ ಮನವಿ. ನನ್ನನ್ನು ಗಿಲ್ಟ್ ಇರುವ ಬ್ರಾಹ್ಮಣ ಎಂದು ವರ್ಗೀಕರಿಸದಿರಿ. ಜಾತಿಯಿಂದ, ಧರ್ಮದಿಂದ ಆಚೆಗೆ ಉಳಿಯುವ ಪ್ರಯತ್ನ ನನ್ನದಾಗಿರುತ್ತದೆ. ಈ ವಿಷಯದಲ್ಲಿ ಗೆದ್ದಿದ್ದೇನೆ ಎಂಬ ಹುಂಬತನ ನನ್ನದಂತೂ ಅಲ್ಲ. ನನ್ನ ಈ ಆಲೋಚನೆಗಳ ಕಾಟವನ್ನು ಸಹಿಸಿಕೊಂಡು ಕೇಳಿರುವ ಎಲ್ಲರಿಗೂ ನನ್ನ ಧನ್ಯವಾದಗಳು. ಒಂದಂತೂ ಖಚಿತವಾಗಿದೆ, ಇತ್ತ ಬ್ರಾಹ್ಮಣರು ಸಹ ನನ್ನನ್ನು ಸೇರಿಸುವುದಿಲ್ಲ, ಬಹಿಷ್ಕರಿಸುತ್ತಾರೆ. ಅತ್ತ ಬ್ರಾಹ್ಮಣೇತರರು ಸಹ ನನ್ನನ್ನು ಸ್ವಾಗತಿಸುವುದಿಲ್ಲ, ಅವರು ಸಹ ಬಹಿಷ್ಕರಿಸಿಬಿಡುತ್ತಾರೆ. ಆರ್ಎಸ್ಎಸ್ ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲ ಅಥವಾ ಕಮ್ಯುನಿಸ್ಟ್ ಪಕ್ಷವು ಸಹ ನನ್ನನ್ನು ಆಚೆಗೆ ಇಟ್ಟುಬಿಡುತ್ತದೆ. ನಾನು ಯಾರೆಲ್ಲರ ನಡುವೆ ಬದುಕು ಕಟ್ಟಿಕೊಂಡೆನೋ ಅವರು ನನ್ನನ್ನು ಆಚೆಗಿಟ್ಟಾಗ ಮತ್ತು ನಾನೇ ಅವರಿಗೆಲ್ಲ ಬಹಿಷ್ಕಾರವ ಹಾಕುವ ನಿರ್ಧಾರ ತೆಗೆದುಕೊಂಡು ಅವರಿಂದ ಕಳಚಿಕೊಂಡಾಗ ವಾನಪ್ರಸ್ಥದಾಚೆಗಿನ ಸನ್ಯಾಸತ್ವವನ್ನು ಕಂಡುಕೊಂಡಿದ್ದೇನೆ ಎಂಬುದು ನಿಜ ಅಲ್ಲವೇ? ಮುಂದಿನ ವಿಷಯ, ನಾನೇಕೆ ಬೆಳ್ಳುಳ್ಳಿ ಹಾಕಿ ತಯಾರಿಸಿದ ತಿಂಡಿ ತಿನಿಸುಗಳನ್ನು ತಿನ್ನುವುದಿಲ್ಲ ಮತ್ತು ಸಸ್ಯಾಹಾರಿಯಾಗಿಯೇ ಉಳಿದಿದ್ದೇನೆ ಎಂಬ ಸಂಗತಿಗಳ ಬಗ್ಗೆ ನನ್ನ ಆಲೋಚನೆಗಳನ್ನು ಮುಂದಿನ ದಿನಗಳಲ್ಲಿ ಹಂಚಿಕೊಳ್ಳುತ್ತೇನೆ. ಗೌರಗಳೊಂದಿಗೆ. ಶೇಖರ್ ಪೂರ್ಣ. ಜೂನ್ 13, 2026.